ಒಂದು ನಮ್ಮ ದಿನೇಶ್ ಅವರು ಪ್ರಶ್ನೆ ಮಾಡ್ತಿದ್ರು, ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರು ಅವರ ಮಕ್ಕಳಾಗಲಿ ಯಾರು ಕೂಡ ಅವರ ಬಳಗದವರಾಗಲಿ ಯಾರೂ ಅವರ ಶಿಷ್ಯರಾಗಲಿಲ್ಲ. ಅವರ ಪರಮಾಪ್ತ ಶಿಷ್ಯನನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದು ಮುಸ್ಲಿಂ ಜನಾಂಗದ ಸೈಯದ್ ಅಂತಕ್ಕಂಥ ವ್ಯಕ್ತಿಯನ್ನ. ಸೈಯದ್ದನ್ನ ಸಿದ್ಧ ಅಂತ ಕರೆದರು. ಅವನು ಇಸ್ಲಾಂ ಧರ್ಮವನ್ನು ಅನುಸರಿಸ್ತಾನೆ ಬಂದು ಹೈದರಾಬಾದ್ ನಿಜಾಮರಿಗೆ ಒಬ್ಬ ಮುಸ್ಲಿಂ ಇವನು ಹಿಂದೂ ಆಧ್ಯಾತ್ಮದ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾದಾಗ ಗುರುಗಳನ್ನು ಬ್ರಹ್ಮೇಂದ್ರ ಸ್ವಾಮಿಗಳನ್ನು ಕರೆಸಿ ನಿನ್ನ ಗುರುವಿನ ಶಕ್ತಿ ಏನು ಪ್ರದರ್ಶನ ಮಾಡು ನೋಡೋಣ ಅಂತಂದಾಗ ನಿಜಾಮರ ಆಸ್ಥಾನದಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಪವಾಡವನ್ನು ನೋಡಿ ಬೆರಗಾದಂತಹ ನಿಜಾಮರು ಅವರಿಗೆ ಸರೆಂಡರ್ ಆಗ್ತಾರೆ. ಅವನು ಶಿಷ್ಯನಾಗಿ ಸೈಯದ್ ಸಿದ್ದಯ್ಯನಾಗಿ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವಿವತ್ತು ನೋಡ್ತೀವಿ. ಅವರ ಕ್ಯಾಲೆಂಡರ್ಗಳಲ್ಲಿ ಸಿದ್ದಯ್ಯ ಮುಸಲ್ಮಾನನ ಡ್ರೆಸ್ನಲ್ಲೇ ಕೂತಿರ್ತಕ್ಕಂಥದ್ದು, ತದನಂತರ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತು ಸಿದ್ದಯ್ಯನ ಪೂಜೆ ಮಾಡ್ತಕ್ಕಂಥ ಅಪಾರ ಸಂಖ್ಯೆಯ ಹಿಂದೂ ಬಾಂಧವರಿದ್ದಾರೆ. ಇವತ್ತು ಮುಸ್ಲಿಂ ಜನಾಂಗದಲ್ಲಿ ಆ ಒಂದು ಪಿಂಜಾರರ ಗುಂಪು ಅಂತ ಏನೋ ಒಂದು ಕರೀತಾರೆ ಅವರನ್ನ. ಅವರು ಇವತ್ತು ಹಾಸಿಗೆ ಒಲಿತಕ್ಕಂಥ ಕೆಲಸಗಳನ್ನು ಏನು ಮಾಡ್ತಾರೆ, ಅವರು ಇವತ್ತು ಮುಸಲ್ಮಾನ ಬಂಧುಗಳಾಗೇ ಬದುಕ್ತಾ ಇದ್ದಾರೆ. ಆದರೆ ಇವತ್ತು ಕೂಡ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಅವರು ಪಕ್ಕಾ ನಡ್ಕೋತಾರೆ. ಆ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಮೂಲ ಮಠಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಬರುವಾಗೆ ಸಿದ್ದಯ್ಯನವರ ಸಮಾಧಿಯನ್ನ ದರ್ಶನ ಮಾಡಿ ಬರ್ತಾರೆ. ಆ ಸಮಾಧಿಯ ಅರ್ಧ ಭಾಗವನ್ನ, ಒಂದು ಭಾಗಕ್ಕೆ ಚಾದರ, ಇಸ್ಲಾಂ ಸಂಕೇತದ ಚಾದರವನ್ನು ಹೊದಿಸಿರ್ತಾರೆ. ಇನ್ನರ್ಧ ಭಾಗವನ್ನು ಮಾಮೂಲಿ ಹಿಂದೂ ಸಮಾಧಿಯ ಥರದಲ್ಲಿ ಬಣ್ಣ ಬೆಳೆದಿರ್ತಾರೆ. ಆ ಸಮಾಧಿಗೆ ಪೂಜೆ ಮಾಡ್ಕೊಂಬರ್ತಕ್ಕಂಥ ಕೆಲಸವನ್ನು ಹಿಂದೂ ಮುಸ್ಲಿಮರು ಇಬ್ಬರೂ ಕೂಡ ಶ್ರದ್ಧೆಯಿಂದ ಮಾಡ್ಕೊಂಬರ್ತಾರೆ. ಕಾರಣ ಇಷ್ಟೇ, ಅದಕ್ಕೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಪವಾಡದ ಮಹಿಮೆ. ಹಾಗಾಗಿ ಇಲ್ಲಿ ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ, ಬಹಳಷ್ಟು ಊರುಗಳಲ್ಲಿ ಹಿಂದೂ ಮುಸಲ್ಮಾನರು ಸೌಹಾರ್ದಯುತ ಜೀವನವನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎಷ್ಟೋ ಊರುಗಳಲ್ಲಿ ಯಾವುದೋ ಒಂದು ಕಬರಸ್ಥಾನ್, ಒಂದು ಗೋರಿಯ ಹತ್ತಿರ ಪೂಜೆಗಳು ಮಾಡಿಸ್ಕೊಂಬರೋದು, ಅಲ್ಲಿ ಹೋಗಿ ಯಂತ್ರ ಕಟ್ಸ್ಕೊಂಬರೋದು, ಮಂತ್ರ ಹಾಕ್ಸ್ಕೊಂಬರೋದು ಕೆಲಸವನ್ನು ಎಲ್ಲರೂ ಮಾಡ್ತಾನೆ ಇದ್ದಾರೆ. ಈ ಥರದ ಒಂದು ಸೌಹಾರ್ದಯುತ ಜೀವನ ಬೇಕೇ ಹೊರತು ಯುದ್ಧ ಬೇಕಾ? ಇವತ್ತು ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ, ಗೋಧಿ ಹಿಟ್ಟು ಸಿಗ್ತಾ ಇಲ್ಲ, ಅವರಿಗೆ ಯುದ್ಧ ಸಾಮಗ್ರಿಗಳು ಬೇಕು. ಇವತ್ತು 13 ದೇಶಗಳು ಒಂದಾಗಿ ಪಾಕಿಸ್ತಾನ ಅವರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದರೆ ಇಡೀ ಜಗತ್ತು ಕಣ್ಣು ತೆರೆದು ನೋಡ್ತಾ ಇದೆ. ಭಾರತ ದೇಶದತ್ತ ಅತೀವ ಗಮನವನ್ನು ಇಟ್ಟಿದೆ. ಆ ಗಮನ ಇಟ್ಟಿರ್ತಕ್ಕಂಥ ದೇಶಗಳ ಬೆಂಬಲ ಯಾರಿಗೆ ಸಿಗುತ್ತೆ? ಆಗ ಇವರು 13+1 ಏನು ಮಾಡ್ತಾರೆ ಇದನ್ನು ಆಲೋಚನೆ ಮಾಡಬೇಕು. ಯುದ್ಧ ಮಾಡಿ ನಾಶ ಆಗಬೇಕಾ? ಬದುಕಿದ್ದಾಗ ಸುಂದರ ಜೀವನವನ್ನು ನಡೆಸ್ಕೊಂಡು ಯುದ್ಧ ಬೇಡ, ಏನೂ ಬೇಡ, ಸುಖವಾದ ಜೀವನ ಮಾಡಿ ಬದುಕಿರೋಣ ಅಂತಕ್ಕಂಥ ಸಿದ್ಧಾಂತ ಬೇಕಾ? ಭೂಮಿ ಅಂತ ಒದ್ದಾಡ್ತಾ ಇರೋ ಭೂಮಿ ಇರುತ್ತೆ, ಯಾವ ಪೋಷನ್ ಸಿಗುತ್ತೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಇದು ಹೊಡೆದಾಟಗಳು ಬೇಕಾ ಅಂತಕ್ಕಂಥದ್ದು ನಾನು ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ಈಗ ನೋಡಿ, 72ನೇ ವಯಸ್ಸಿಗೆ ಕಾಲಿಟ್ಟಿದ್ದೀನಿ, ಸತ್ಯವನ್ನ ಮಾತಾಡ್ತಾ ಇದ್ದೀನಿ. ಸತ್ಯವನ್ನ ಸತ್ಯ ಅಂತ ಸ್ವೀಕರಿಸಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಇದು ನಮಗೆ ಅನಾವಶ್ಯಕ. ಯಾವುದೇ ಒಂದು ಧರ್ಮವನ್ನ ಆಧಾರವಾಗಿಟ್ಟುಕೊಂಡು ನಾನು ಮಾತಾಡ್ತಿಲ್ಲ. ಎಲ್ಲ ಧರ್ಮಗಳ ಸಂಕೇತ ಏನೋ, ಎಲ್ಲ ಧರ್ಮಗಳು ಏನು ಹೇಳ್ಕೊಂಡು ಬಂದಿದ್ದಾವೆ ಅದರ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರವ್ರ ಧರ್ಮ ಅವ್ರು ಫಾಲೋ ಮಾಡ್ಲಿ, ಬೀದಿಗೆ ಬಂದಾಗ ಒಂದೇ ಧರ್ಮ ಫಾಲೋ ಮಾಡಿ, ಮನುಷ್ಯ ಧರ್ಮ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ದಶಪಥ ರಸ್ತೆ ಮಾಡಿದ್ದಾರೆ. ಆ ದಶಪಥ ರಸ್ತೆನಲ್ಲಿ ಯಾವುದೋ ಒಂದು ರೂಟ್ಗೆ ಬಾಂಬೆಗೆ ಹೋಗೋ ಬಸ್ಗಳೇ ಓಡಾಡಬೇಕಾ, ಅಥವಾ ಈ ಕಡೆ ಬೆಂಗಳೂರು ಕಡೆ ಬರೋ ಬಸ್ಗಳು ಲಾರಿಗಳು ಓಡಾಡಬೇಕಾ ಬೇಡವಾ? ಬಾಂಬೆ ಕಡೆ ಹೋಗೋ ಬಾಂಬೆ ಕಡೆಗೆ ಹೋಗ್ಲಿ, ಬೆಂಗಳೂರು ಕಡೆ ಬರೋ ಬೆಂಗಳೂರಿಗೆ ಬರಲಿ. ಅರೆ ಬಾಂಬೆ ಕಡೆಗೆ ಹೋಗೋ ಬಸ್ಗಳು ಆಪೋಸಿಟ್ ಬೆಂಗಳೂರು ಬಸ್ ಬರ್ತಾವಲ್ಲ ಅಂತ ಆಕ್ಸಿಡೆಂಟ್ ಮಾಡ್ಕೋಬೇಕಾ? ಅವಶ್ಯಕತೆ ಇಲ್ಲ. ಬಾಂಬೆಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗೋರು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲಿಲ್ಲ.
ಅವರವರು ಇದನ್ನ ಅವ್ರು ಫಾಲೋ ಮಾಡಲಿ, ಯಾರಿಗೊಬ್ರು ಒಬ್ರಿಗೊಬ್ರು ಗುದ್ದಾಡ್ಕೊಂತಿದ್ರಿ ಸರಿ. ಇದು ಈ ಚಿಂತನೆ ಎಲ್ಲರ ತಲೆಗೂ ಬರಬೇಕಿದು. ಈ ವಿದ್ಯೆಯ ಕೊರತೆ ಇದೆ, ಜ್ಞಾನ ಕಡಿಮೆ ಇದೆ ಅನ್ನೋರಿಗೆ ಜ್ಞಾನವನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಇಡೀ ಪ್ರಪಂಚದಲ್ಲಿ, ದೇಶದಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚೋರು, ಕಟ್ಟಡಗಳಿಗೆ ಬೆಂಕಿ ಕಲ್ಲೊಡೆಯುವಂಥವ್ರು ವಿದ್ಯಾವಂತ ಬುದ್ಧಿಜೀವಿಗಳೇ ಹೊರತು ಅಮಾಯಕ ಹಳ್ಳಿ ಜನ ಯಾರು ಹೊಡೆಯಲ್ಲ. ಆ ಕಟ್ಟಡಕ್ಕೆ ಯಾಕೆ ಹೊಡಿತೀಯೋ, ಬಸ್ಗೆ ಯಾಕೆ ಬೆಂಕಿ ಇಕ್ತೀರಾ, ಅನ್ಯಾಯ ಮಾಡಿದ್ರೆ ನೋಡ್ಕೊಂಡು ತದುಕರೋ ಅಂತ ಬೇಕಾದ್ರೆ ಹೇಳ್ತಾರೆ. ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡ್ತಕ್ಕಂಥ ಬುದ್ಧಿ ಒಬ್ಬ ಅನಕ್ಷರಸ್ಥನಿಗೆ, ಆತನಿಗೆ ಅದು ಇದಿಲ್ಲೇ ಇಲ್ಲ, ಹಾನಿ ಮಾಡೋದು ಬೇಡ ಅನ್ನೋ ಸಿದ್ಧಾಂತ ಇಟ್ಕೊಂಡಿರೋದು ಒಬ್ಬ ಹಳ್ಳಿಯವ, ವಿದ್ಯಾವಂತ ಅಲ್ಲ. ಇದನ್ನ ದಯವಿಟ್ಟು ವಿದ್ಯಾವಂತರು ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಹೇಳ್ತಾರೆ ಎಜುಕೇಟೆಡ್ ಬ್ರೂಡ್ಸ್ ಅಂತ. ವಿದ್ಯಾವಂತ ಮೂರ್ಖರು ಜಾಸ್ತಿ ಆಗ್ತಾ ಇದ್ದಾರೆ, ವಿದ್ಯಾವಂತ ಮೂರ್ಖರು ಜಾಸ್ತಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅಕ್ಷರಶಃ ಸತ್ಯ. ಎಲ್ಲೋ ಒಂದು ಕಡೆ ಜನ ಯಾವ ಥರ ಹಾಳಾಗ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಉದಾಹರಣೆಯಾಗಿ ನಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥ ಬಹಳಷ್ಟು ಜನ ವ್ಯಕ್ತಿಗಳು ಇದ್ದಾರೆ. ದಿನೇಶ್ ಅವರೇ, ನಿಮಗೂ ಗೊತ್ತದು, ಬಹಳಷ್ಟು ಜನ ನಿಮ್ಮನ್ನು ಸಂಪರ್ಕ ಮಾಡ್ತಿರ್ತಾರೆ. ಇವತ್ತು ಹಲವಾರು ಸಂದರ್ಭಗಳಲ್ಲಿ ಚಾನಲ್ಗಳಲ್ಲಿ ಮಾತಾಡ್ತಾ ಹಲವಾರು ಪ್ರಸಂಗಗಳನ್ನು ಅಧ್ಯಯನ ಮಾಡಿ ನೀವು ಹೇಳ್ತಾ ಇರ್ತೀರ. ಯಾವುದೇ ವಿಷಯ ಇರ್ಬೋದು, ಅದನ್ನು ನಿರ್ಭೀತಿಯಿಂದ ನಿರ್ಭಯವಾಗಿ ಇರೋ ಸತ್ಯವನ್ನು ಹೇಳ್ತಾ ಹೋಗ್ತಿರ್ತೀರ. ಸತ್ಯ ಹೇಳ್ತಕ್ಕಂಥ ನಮ್ಮ ಕರ್ತವ್ಯ ಆಗ್ಬೇಕದು, ಅದು ಮಾಡ್ತಾ ಇರ್ತೀರ. ಅದರ ಜೊತೆಗೆ ಎಲ್ಲ ಒಂದು ಕಡೆ ನಾನು ಇದನ್ನು ನೋಡ್ತಾ ಇರ್ತೀನಿ, ಆ ವ್ಯೂ ನೋಡ್ತಿರ್ತಕ್ಕಂಥವರ ಸಂಖ್ಯೆ ಎಷ್ಟು ನೋಡ್ತಾ ಇದ್ದಾರೆ, ಏನಾಗ್ತಿರ್ತದೆ ಗಮನಿಸ್ತಾ ಇರ್ತೀನಿ. ಸಂತೋಷ ಆಗುತ್ತೆ. ಕಾಮೆಂಟ್ಸು ಅದೆಷ್ಟೇ ಬರಲಿ ಎಷ್ಟೇ ಬರಲಿ, ನಮ್ಗೆ ಅದು ಬೇಗ ಕಾಮೆಂಟ್ಸ್ ಮುಖ್ಯ ಅಲ್ಲ. ಕಾಮೆಂಟ್ಸು ಕಮ್ಮಿ ಬಂದರೆ ಅಭಿಪ್ರಾಯ ಚೆನ್ನಾಗಿದೆ ಅಂತ, ಸುಮ್ಮನೆ ಕಾಮೆಂಟ್ಗಳು ಬರ್ತಾ ಇದ್ರೆ ಏನೇನೋ ಹೇಳ್ತಾ ಇರ್ತಾರೆ, ಅದಲ್ಲ. ಭಾಳಷ್ಟು ನೋಡುಗರ ಸಂಖ್ಯೆ ಅಂತೂ ಏರ್ತಾ ಇದೆ. ಇದು ನೋಡಬೇಕು, ಇವತ್ತು ಏನು ಹೇಳ್ತಾರೋ ನಾಳೆ ಏನು ಹೇಳ್ತಾರೋ ಅಂತಕ್ಕಂಥ ಕುತೂಹಲ ಜನಗಳಲ್ಲಿ ಭಾಳ ಇದೆ. ಹಾಗಾಗಿ ಇವತ್ತು ನನಗೆ ಕೆಲವರು ಕೊಡ್ತಕ್ಕಂಥ ಮಾಹಿತಿ ಯಾರೇ ಕೊಡುವಾಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ನನಗೇ ಇಷ್ಟು ಗೊತ್ತಿದೆ, ನನ್ನ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥ ಅಹಮ್ಮನಿಂದ ಯಾರು ಮಾತಾಡಕ್ಕೆ ಹೋಗ್ಬಾರ್ದು. ನಾನು ಅದನ್ನೇ ಹೇಳೋದು. ನನ್ನಿಂದ ಏನಾದರೂ ಅದು ಅಪ್ಪಿ ತಪ್ಪಿ ಅಂತ ಮಾತು ಏನಾದರೂ ಬಂದಿದ್ದರೆ ನಾನು ಈ ಒಂದು ಚಾನಲ್ ಮುಖಾಂತರ ಕ್ಷಮೆ ಕೇಳ್ತೀನಿ. ನಾನು ಅದಿರಬೇಕದು. ಅದು ಬಿಟ್ಟುಬಿಟ್ಟು ಎಲ್ಲ ನಾನೇ ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ದಯವಿಟ್ಟು ಯಾರಿಗೂ ಬರಬಾರ್ದು. ಇವತ್ತು ನಮಗೆ ಬೇಕಾದಷ್ಟು ಮಾಹಿತಿಗಳನ್ನು ಒಳ್ಳೆಯದನ್ನು ಸ್ವೀಕರಿಸ್ತೀವಿ. ಇದು ಸರಿ ಇಲ್ಲ ಅಂತನ ಸರಿ ಇಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ತಿಳ್ಕೊಳ್ಳೋಕ್ಕೆ ನಮಗೆ ಅದನ್ನು ನಾನು ನೇರವಾಗಿ ವಾದ ಮಾಡಿಬಿಡ್ತೀನಿ ಬೇಕಾದ್ರೆ. ಬಟ್ ನನಗೇ ಗೊತ್ತಿದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಹೋಗ್ಬಾರ್ದು ಒಂದು. ಆಮೇಲೆ ನಮಗೆ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರ್ತಕ್ಕಂಥ ನಮ್ಮ ಪ್ರಳಯ ಪುಸ್ತಕದ ಲೇಖಕರು MR ನರೇಂದ್ರ ಅವರೇನಿದ್ದಾರೆ, MR ನರೇಂದ್ರ ಅವರ ಶ್ರೀಮತಿಯವರ ಸಂಬಂಧಿಗಳು ಜ್ಯೋತಿ ರಾಮರಾವ್ ಅಂತಕ್ಕಂಥವ್ರು ಅದು ಎಷ್ಟು ಮಾಹಿತಿ ಕಳಿಸ್ಕೊಡ್ತಾರೆ ನನ್ನ ವಾಟ್ಸಪ್ಗೆ. ಗುರುದೇವರೇ ಇದು ನೋಡಿ ಎಂತೆಂಥ ವಿಚಾರಗಳು ಬಂದಿದೆ ಅಂತ ವಿಶ್ವದ ಅಂಕಿಅಂಶಗಳನ್ನು ರವಾನೆ ಮಾಡ್ತಿರ್ತಾರೆ. ಅವರು ಒಬ್ಬರು ಮೈಸೂರಿನ TN ರಮೇಶ್ ಅವರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ತಿರ್ತಾರೆ. ಅವರು ಇವತ್ತು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಶ್ರೀಮತಿಯವರು ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಾಮಾಣಿಕ ಕಳಕಳಿ ಇದೆ, ಸಮಾಜದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ ರಮೇಶ್ ಅವರು. ಅವರ ಶ್ರೀಮತಿಯವರು ಕೂಡ ಅವರು ಬಹಳಷ್ಟು ಸಲಹೆ ಸೂಚನೆಗಳನ್ನು ಈಗಾಗಲೇ ನಮಗೆ ಭಾಳ ಸರಿ ಕೊಟ್ಟಿದ್ದಾರೆ. ನಿಮ್ಮ ಚಾನಲಲ್ಲಿ ಈ ಥರ ಮಾಡಿ ಅದು ಕ್ಲಿಕ್ ಆಗುತ್ತೆ. ಆಮೇಲೆ ಅವರು ಅನಾನ್ಯ ಕ್ಷೇತ್ರಗಳಲ್ಲಿ ಆಧ್ಯಾತ್ಮದಿಂದ ಹಿಡಿದು ಪರಿಸರದ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅಂಥವರ ಸಲಹೆಗಳು ನಮಗೆ ಉತ್ತಮ ಮಾತುಗಳನ್ನು ಮಾತಾಡೋದಕ್ಕೆ ಸಹಕಾರಿಯಾಗ್ತಾ ಇದೆ. ಅದರ ಜೊತೆಯಲ್ಲಿ ಅಶೋಕ್ ಅಂತ ಹುಬ್ಳಿಯವರು ಮತ್ತು ಅನಿಲ್ ಅಂತಕ್ಕಂಥವರು ಅವರು ಕೂಡ ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಅವರೇ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಪುಸ್ತಕ, ಅದು ಭವಿಷ್ಯ ಮಾಲಿಕಾ ಪುರಾಣ ಭಾಗ 1, 2032 ಸತ್ಯಯುಗ ಆರಂಭ. ಈ ಪುಸ್ತಕವನ್ನು ಅವರು ಕಳಿಸ್ಕೊಟ್ಟು ಇದನ್ನು ದಯವಿಟ್ಟು ಅಧ್ಯಯನ ಮಾಡಿ ಗುರುದೇವರೇ ಅಂತ ಕಳಿಸ್ಕೊಟ್ರು ಅವರು. ನಾನು ಪುಸ್ತಕವನ್ನು ತಿರುವಾಕೊಂಡು ಬಂದೆ. ಅದರ ಬಗ್ಗೆ ಮಾತಾಡ್ತಾ ಹೇಳ್ತೀನಿ, ನಾನು ಅದು ಹೇಳ್ತಾ ಹೋಗ್ತಾ ಇರ್ತೀನಿ. ಇದರ ಜೊತೆಯಲ್ಲಿ ಮಂಗಳೂರಿನ ಶಾಂತಿ ಪ್ರಕಾಶನದ ಪುಸ್ತಕ ಏನು ಬಿಡುಗಡೆ ಮಾಡಿದ್ದಾರೆ, ಪರಲೋಕ ಚಿತ್ರಣ ಕುರಾನ್ನಲ್ಲಿ ಅಂತ ಏನು ಬರೆದಿದ್ದಾರೆ, ಈ ಪುಸ್ತಕವನ್ನು ಕಳಿಸ್ಕೊಟ್ರು. ಈ ಪುಸ್ತಕವನ್ನು ಕೂಡ ನಾನು ತಿರುವಾಕದೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ,
ಯಾರ್ಯಾರೋ ಏನೇನೋ ಹೇಳ್ತಾರಲ್ವ ಅದೆಲ್ಲ ನಿಜ ಅಲ್ಲ. ಅಲ್ಲ ಹೇಳಿದ್ದೇ ಸತ್ಯ ಅಂತಕ್ಕಂಥ ಮಾತನ್ನ ಅದರಲ್ಲಿ ಹೇಳಿದ್ದಾರೆ. ಅಲ್ಲ ಅಂದ್ರೆ ದೇವರು. ನಾವು ಅಲ್ಲ ಅಂದ್ರೆ ಬೇರೆ ಏನು ಅಂತ ಭಾವಿಸಿಲ್ಲ ನಾವು. ಅಲ್ಲ ದೇವರು. ಮಸೀದಿ ಬಂದಾಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋವಾಗ ಯಾರೋ ಸಾಬ್ರದ್ದು ಇದು ಅಂತ ಅನ್ಕೊಂಡು ನಾವು ಹೋಗಲ್ಲ. ಅಲ್ಲಿ ಇರೋದು ದೇವರು, ವಿರೋಧಿ ಅಲ್ಲ. ಅಲ್ಲಿ ಇರೋದು ದೇವರು. ಆ ಮಸೀದಿ ಮುಂದೆ ಹೋಗೋ ಕೈ ತಾನಾಗೆ ಹಿಂಗ್ ಬರುತ್ತೆ, ನಮಸ್ಕಾರ ಅನ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಅಲ್ಲಿರೋದು ದೇವರು. ದೇವರೇ. ಯಾವ್ದ ಮತ, ಯಾವ ಧರ್ಮದ ದೇವರಾದ್ರೆ ಏನು, ದೇವರೇ. ಈ ಭಾವನೆ ಎಲ್ಲರಲ್ಲೂ ಬರಬೇಕು. ಅವರು ಹಿಂದೂ ದೇವರು, ಇದು ಮುಸಲ್ಮಾನರ ದೇವರು ಬರಬಾರ್ದು. ದೇವರು ಒಂದೇ, ಧರ್ಮ ಒಂದೇ, ಮತಗಳು ಬೇರೆ ಬೇರೆ ಅಷ್ಟೇ. ಅದನ್ನ ಎಜಾಜುದ್ದೀನ್ ಅಂತಕ್ಕಂಥ ಪ್ರೊಫೆಸರ್ ಒಬ್ರು ಇವತ್ತು ಕರ್ನಾಟಕದ ಅಸೆಂಬ್ಲಿ ಒಳಗಿನ 30-40 ಜನ ಏನು MLA ಗಳಿದ್ದಾರೆ, ಅವರ ಪಟ್ಟ ಶಿಷ್ಯರು. ಅವ್ರಿಗಿನ್ನ ಎಂತ ಪಾಠ ಮಾಡಿರ್ಬೇಕು ಅವರು. ಒಂದ್ಸರಿ ಅದ್ರ ಉದಾಹರಣೆ ಹೇಳಿದ್ದೆ. ಕೊಡಗಿನ ಕಿತ್ತಲೆ ಹಣ್ಣನ್ನ ಮೇಲೆಯ ಸಿಪ್ಪೆಯನ್ನು ತೆಗೆದು ಬಿಟ್ರೆ ಒಳಗಡೆ ಇರ್ತಕ್ಕಂಥ 9 ತಳೆಗಳನ್ನ ಬಂಧನದಲ್ಲಿ ಗುಂಡಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಅದರ ಮೇಲೆ ಇರ್ತಕ್ಕಂಥ ಬಿಳಿಯ ಎಳೆಗಳು, ದಾರ, ಬಿಳಿಯ ಎಳೆಗಳು, ಅದು ಮತಗಳ ಸಾರ. ಆ ಬಿಳಿಯ ದಾರ ಮತಗಳ ಸಾರ. ಆ ಬಿಳಿಯ ದಾರವನ್ನ ಎಳೆದೆಳೆದು ತೆಗೆದು ಬಿಸಾಡಿಬಿಟ್ರೆ 9 ತಳೆ ಉದುರೋಗ್ತವೆ. ಆ 9 ತಳೆಗಳನ್ನ, 9 ಮತಗಳನ್ನ ಭದ್ರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮತಗಳ ಸಾರ ಅಂತಕ್ಕಂಥ ದಾರ. ಇದನ್ನ ಜನ ಅರ್ಥ ಮಾಡ್ಕೋಬೇಕಿದು. ಹಂಗಾಗಿ ಧರ್ಮ ಒಂದೇ, ಮತಗಳು ಬೇರೆ ಬೇರೆ. ಇದರಲ್ಲಿ ದ್ವೇಷ, ಆಕ್ರೋಶ ಇವು ಬೇಡ. ಇದು ಜನರಲ್ ಆಗಿ ಎಲ್ರಿಗೂ ಹೇಳೋದು ನಾನು. ಇದು ಎಲ್ರಿಗೂ ಹೇಳೋದು. ಇದು ಮಾಡಿ ಒಂದ್ ಸ್ವಲ್ಪ. ಅದಕ್ಕೆ ಹೇಳೋದು, ದಡ್ಡನಿಗೆ ದೊಣ್ಣೆ ಪೆಟ್ಟು, ಬುದ್ಧಿಗೆ ಮಾತಿನ ಪೆಟ್ಟು. ಇದನ್ನ ಬಳಸ್ಕೊಳ್ಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಪರಿವರ್ತನೆ ಮಾಡುವಾಗ. ಬಟ್ಟೆಯಲ್ಲಿ ಇರೋ ಕೊಳೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಸೋಪ್ ಹಚ್ತೀವಿ, ಕುಲುಮ್ತೀವಿ, ಬಂಡೆಗೆ ಆ ಕಡೆ ಈ ಕಡೆ ತಿರುವಾಕೊಂಡು ಡೇಟ್ ಹೊಡಿತೀವಿ. ಅವಾಗ ಏನಾಗುತ್ತೆ? ಕೊಳೆ ಹೋಗುತ್ತೆ, ಬಟ್ಟೆ ಶುದ್ಧಿ ಆಗುತ್ತೆ. ಒಣಗಿಸಿದ ಮೇಲೆ ಇಸ್ತ್ರಿ ಪೆಟ್ಟಿಗೆ ಕೆಳಗಡೆ ಬಟ್ಟೆ ಇಟ್ಕೊಂಡು ಇಸ್ತ್ರಿ ಮಾಡಿದ್ರೆ ಬಟ್ಟೆ ಎಷ್ಟು ನೀಟ್ ಆಗುತ್ತೋ ಹಾಗೆ ಆ ಕೊಳಕು ಅಂತಕ್ಕಂಥದ್ದು ಹೋದಾಗ ಎಲ್ಲ ಮತಗಳಲ್ಲೂ ಬೆಳಕು ಅನ್ನೋದು ಬರುತ್ತೆ. ಕೊಳಕು ಹೋದ್ರೆ ಬೆಳಕು ಬರುತ್ತೆ, ಅದು ಶೈನಿಂಗ್ ಬರುತ್ತೆ. ಅದು ಆ ಕೆಲಸವನ್ನ ಎಲ್ಲ ಧರ್ಮದ ಮತಗಳ ಗುರುಗಳು ಮಾಡಬೇಕು. ಅದಕ್ಕೆ ಎಲ್ಲ ಮತಗಳ ಸಾರವನ್ನ, ದೇವರ ದರ್ಶನವನ್ನ ನಮಗೆ ತೋರಿಸಿದ ಗುರು. ಆದ್ದರಿಂದ ಗುರು ಮತ್ತು ಗೋವಿಂದರು ಒಂದೇ ಸಮಯದಲ್ಲಿ ಬಂದಾಗ ಮೊದಲನೇ ನಮಸ್ಕಾರ ಯಾರಿಗೆ ಅಂದ್ರೆ ಗುರುಗೆ, ಆ ನಂತರ ಗೋವಿಂದನಿಗೆ, ದೇವರಿಗೆ ನಂತರ. ಯಾಕೆಂದ್ರೆ ದೇವರ ದರ್ಶನ ಮಾಡಿಸಿದವನು ಗುರು. ಆದ್ದರಿಂದ ಪ್ರಥಮ ವಂದನೆ ಗುರುಗಾಗ್ಬೇಕು ಅಂತಕ್ಕಂಥದ್ದು. ಯಾವ ದೇವ್ರು ನಂಬ್ತಿದ್ವಿ? ಯಾವ ದೇವರ ಅಸ್ತಿತ್ವ ನಮ್ಗೇನ್ ಗೊತ್ತಾಗ್ತಿತ್ತು? ಇದು ಪ್ರಶ್ನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದರಲ್ಲಿ ಬಹಳಷ್ಟು ಹೇಳ್ತಾರೆ. ಪರಲೋಕದ ಚಿತ್ರಣ ಕುರಾನ್ನಲ್ಲಿ, ಇದರಲ್ಲಿ ಅವರು ಹೇಳ್ತಾರೆ. ಅದನ್ನ ನಾವು ಪ್ರಳಯ ಅಂತೀವಿ, ಇನ್ನೊಬ್ರು ನಾನಾ ತರದ ಅರ್ಥಗಳಲ್ಲಿ ಮಾತಾಡ್ಕೋತಾರೆ. ಅವರು ಹೇಳ್ತಾರೆ ಅಧ್ಯಾಯ 3ರಲ್ಲಿ ಕಿಯಾಮತ್ ಅಥವಾ ಪುನರುತ್ಥಾನ, ಕಿಯಾಮತ್ ಅಥವಾ ಪುನರುತ್ಥಾನ ಅಂತಕ್ಕಂಥ ಈ ಸಬ್ಜೆಕ್ಟ್ ತಗೊಂಡಾದಾಗ, ಕಿಯಾಮತ್ ನಿಸರ್ಗದ ಕೇವಲ ಸ್ವಾಭಾವಿಕ ಪ್ರಕ್ರಿಯೆಯೇ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಬಂದು ಅದರ ಡೀಟೇಲ್ಸ್ ಅನ್ನ ಇದರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅದು ಹೇಳ್ತಾರೆ ಕಿಯಾಮತ್ ಯಾವಾಗ ಅಂತ ತಗೊಂಡಾಗ ಅದರ ಕಂಟೆಂಟ್ಸ್ ಅಲ್ಲಿ ಅದರ ವಿವರಣೆಯನ್ನ ನೀಟಾಗಿ ಕೊಟ್ಕೊಂಡು ಹೋಗಿದ್ದಾರೆ. ಈ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಎಲ್ಲರೂ ಇದನ್ನು ಓದ್ಲಿ ಅಂತ ಬಿಡುಗಡೆ ಮಾಡಿರ್ತಕ್ಕಂಥ ಶಾಂತಿ ಪ್ರಕಾಶನದ ಇವರು ಈ ಪುಸ್ತಕಗಳನ್ನ ಕನ್ನಡ ಬರ್ತಕ್ಕಂಥ ಎಲ್ಲ ಮುಸಲ್ಮಾನ ಬಂಧುಗಳಿಗೂ ಇದನ್ನು ಸಪ್ಲೈ ಮಾಡಬೇಕು. ಮಾಡಿದಾಗ ಅದನ್ನು ಓದಿದಾಗ ಕನ್ನಡ ಓದ್ತಕ್ಕಂಥ ಎಲ್ಲ ಮುಸ್ಲಿಂ ಬಂಧು ಜೀವಿಗಳಲ್ಲಿ ಎಲ್ಲೋ ಒಂದು ಕಡೆ ಜ್ಞಾನದ ಒಂದು ಇದು ಆರಂಭ ಆಗತ್ತೆ. ಎಷ್ಟೋ ಜನ ಅನ್ಕೊಳ್ತಾರೆ ನಾನು ಬುದ್ಧಿವಂತನಲ್ಲಪ್ಪ ಅಂದ್ಕೊಳೋನು ಆ ಬಾಯಲ್ಲಿ, ಆ ಬುದ್ಧಿವಂತ ಅಲ್ಲ ನಾನು ಅಂತ ಹೇಳ್ಕೊಳೋನ್ ಬಾಯಿನಲ್ಲಿ ಆ ಮಾತು ಬಂತು ಅಂದ್ರೆ ಅದು ಬುದ್ಧಿವಂತಿಕೆಯ ಆರಂಭ ಅಂತಾನೆ ಲಕ್ಷಣ. ಅದು ಅವನಲ್ಲಿ ಬುದ್ಧಿ ಸ್ಟಾರ್ಟ್ ಆಗಿದೆ ಅಂತ. ಈ ತರದ ಒಂದು ಬುದ್ಧಿ ಬರಬೇಕಾದ್ರೆ ಅಧ್ಯಯನ ಅಂತಕ್ಕಂಥದ್ದು ಮಾಡಬೇಕು. ಆ ಅಧ್ಯಯನ ಮಾಡಿದ್ರೆ ಎಲ್ಲ ಬರುತ್ತೆ. ಇಲ್ಲೊಂದು ಮಾತು ಹೇಳ್ತಾರೆ, ಪ್ರಳಯದ ಸಂಭವವು ಮನುಷ್ಯನು ರೆಪ್ಪೆ ಬಡಿಯುವುದರೊಳಗೆ ಅಥವಾ ಅದಕ್ಕಿಂತಲೂ ಕಡಿಮೆ ಸಮಯದೊಳಗಾಗುವುದು ಅಂತಕ್ಕಂಥದನ್ನ ಅನ್ನಹಲ್ ಅಂತಕ್ಕಂಥ 77ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅನ್ನಹಲ್ ಅಂತಕ್ಕಂಥ ಆ ಕುರಾನಿನ ಒಂದು ಸಬ್ಜೆಕ್ಟ್ ಅಲ್ಲಿ ಇದನ್ನ ಹೇಳಿದ್ದಾರೆ. ಅಂದ್ರೆ ಕಣ್ಣಿನ ರೆಪ್ಪೆ ಎವೆ ಇಕ್ಕಿ ಮುಚ್ಚಿ ತೆಗಿಯಷ್ಟರೊಳಗಾಗಿ, ಅದಕ್ಕೆ ಮುಂಚೆನೆ ಮುಚ್ಚಷ್ಟರೊಳಗೆ ಆಗೋಗ್ಬಿಟ್ಟಿರ್ಬೋದು. ಅದಕ್ಕೆ ಕಾರಣ
ಅದು ವೈಜ್ಞಾನಿಕ ಕಾರಣನೂ ಇದೆ. ಇವತ್ತೇನು ಪೋಲ್ಗಳಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಪೋಲ್ಸ್ ಡ್ಯಾಮೇಜ್ ಆದರೆ ಕಣ್ಣು ಎವೇಕಷ್ಟರೊಳಗಾಗಿ ಅನಾಹುತಗಳು ಸಂಭವಿಸೋಗ್ಬಿಟ್ಟಿರ್ತದೆ. ಕಣ್ಣು ಮುಚ್ಚಿ ಕಣ್ಣು ಬೀಳಷ್ಟರೊಳಗೆ ಪರಮಾಶ್ಚರ್ಯ ಕಾದಿರುತ್ತದೆ. ಅದರ ಬಗ್ಗೆ ಬಹಳಷ್ಟು ಇಲ್ಲಿ ಹೇಳ್ತಾರೆ. ಹೇಗಾಗತ್ತೆ ಅಂತಂತಂದ್ರು ಇಲ್ಲಿ ಹೇಳ್ತಾರೆ. ಕಿಯಾಮತ್ ಪುನರುತ್ಥಾನ ಹೇಗೆ ಸಂಭವಿಸುತ್ತದೆ ಅದನ್ನು ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಭೂಮಿಯ ಸ್ಥಿತಿ ಹೇಗಿರಬಹುದು, ಭೂಮಿಯ ಸ್ಥಿತಿ ಹೇಗಿರಬಹುದು ಡೀಟೇಲ್ಸ್ ಇದೆ. ಹಾರಾಡುವ ಪರ್ವತಗಳೇ ಹಾರಾಡ್ತವೆ ಅಂತಂತಂದ್ರೆ ಇನ್ನೆಂತಹ ಭಯಂಕರವಾದ ಅಲುಗಾಟ, ಶೇಕಿಂಗ್ ನಡಿಬಹುದು. ಇನ್ನೆಂಥ ಭಯಂಕರ ಚಂಡಮಾರುತಗಳು, ಸ್ಪೀಡಾದ ಗಾಳಿ ಕೂಡ ಬೀಸಬಹುದು ಅಂತಕ್ಕಂಥದ್ದರ ಸಂಕೇತ ಇಲ್ಲಿ ಸಿಗುತ್ತೆ. ಇವತ್ತು ಇದಕ್ಕೆ ನಾವು ವೈಜ್ಞಾನಿಕ ಮಾಹಿತಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ಭೂಮಿ ಕಂಪಿಸೋದಕ್ಕೆ ಆರಂಭಗೊಂಡು ಬಿಟ್ಟಿದೆ. ಭೂಮಿ ಮಾತಾಡೋದಕ್ಕೆ ಶುರುವಾಗೋಗ್ಬಿಟ್ಟಿದೆ. ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು, ನನ್ನದೇನೂ ಒತ್ತಾಯ ಖಂಡಿತ ಇಲ್ಲ. ನನ್ನಂಥವನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಕ್ಕಂಥ, ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ಕೆಳಗಡೆ ನನ್ನ ನಂಬರು ತೋರಿಸ್ತಾ ಇರ್ತಾರೆ, ಕ್ಯಾಪ್ಷನಲ್ಲಿ ಬರ್ತಾ ಇರುತ್ತೆ. ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ. ಆ ಗೂಗಲ್ ಪೇಗೆ ತಾವು ತಮಗೆ ಪರಿಚಯ ಇರತಕ್ಕಂಥವ್ರ ಕಡೆಯಿಂದ ಒಂದಷ್ಟು ಹಣ ಸಹಾಯ ಮಾಡಿಸಿದ್ರೆ ಬಹಳ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೀನಿ. ಏಕೆಂದರೆ ಆರ್ಥಿಕ ಮುಗ್ಗಟ್ಟಿನಿಂದ ಬಹಳ ತೊಂದರೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಜೀವವನ್ನು ಕಾಪಾಡಿದ ಪುಣ್ಯ ನಿಮಗೆ ಲಭಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ.